ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ಪಾರ್ಟ್ 1 ಪಾರ್ಟ್ 2 ವಿರಾಜಪೇಟೆ ವ್ಲಾಗ್ ಬಂದಿದೆ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಿನ್ನೆ ವೀಡಿಯೋನೇ ಕಂಟಿನ್ಯೂ ವ್ಲಾಗಾಗಿ ಮಾಡ್ತಾ ಇದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮುಂದೆ ಏನೇನಾಗುತ್ತೆ ನೋಡ್ತಾ ಹೋಗಿ. ಟೊಮೆಟೊ ಫಿಲಮ್ನ ಮೈ ಫೇವ್ರೇಟ್. ಇದೇನಿದು? ವೈಟ್ ರೈಸ್, ತರಕಾರಿ ಸಾಂಬಾರ್, ರಸಮ್, ಗೊಜ್ಜು, ನೀನಂಗೇನಿಲ್ಲ. ದಪ್ಪ ದಪ್ಪ ಹೌದು. ಫಾಲ್ಸ್ಗೆ ಹೋಗ್ಬಿಟ್ಟು ಬಂದು ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ. ರೆಡಿಯಾಗಿದ್ವಿ ಟ್ರಕ್ಕಿಂಗ್ ಹೋಗೋಣ ಅಂತ. ಬಟ್ ಹೆವಿ ಸುಸ್ತಾಗ್ಬಿಟ್ಟಿತ್ತು, ಬಾಡಿ ಎಲ್ಲ ಟಯರ್ಡ್ ಆಗಿತ್ತು. ಹಾಗಾಗಿ ನಾವು ಸ್ಕಿಪ್ ಮಾಡಿದ್ವಿ, ನೆಕ್ಸ್ಟ್ ಡೇ ಹೋಗೋಣ ಅಂತ. ಸೊ ಊಟ ಚೆನ್ನಾಗಿತ್ತು. ಊಟ ಎಲ್ಲ ನೆಮ್ಮದಿಯಾಗಿ ಊಟ ಮಾಡಿ, ಫೋಟೋಸ್ ಎಲ್ಲ ಮಾಡಿ, ನಾವು ಡ್ಯಾನ್ಸ್ ಎಲ್ಲ ಮಾಡಿ, ಎಲ್ಲರೂ ಕೂಡ ಕಪಲ್ಸೇ ಬಂದಿದ್ವಿ. ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಚೆನ್ನಾಗಿ ನೀಟಾಗಿ ಎಂಜಾಯ್ ಮಾಡಿ. ಏನಾಗಲ್ಲ, ತಿನ್ಕೊಂಡು ನುಂಗ್ಕೊಳ್ಳಿ, ಏನಾಗಲ್ಲ. ಸೊ ಆಗತ್ತವ್ರಿಗೆ ಏನು ಅಭ್ಯಾಸ ಅಂದರೆ ಕೊನೆಯಲ್ಲಿ ಮೊಸರನ್ನ ತಿಂದ ಅಭ್ಯಾಸ. ಸೊ ಅವ್ರು ತಿನ್ನೋದಲ್ದೇ ನನಗೂ ತಿನ್ನು ಅಂತ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಸೊ ಲಾಸ್ಟಲ್ಲಿ ಮೊಸರನ್ನದಿಂದನೇ ಫಿನಿಶಿಂಗ್ ಕೊಡೋದು ನಾವು ಯಾವಾಗಲೂ. ಫೋಟೋಶೂಟ್ಗೆ ಈ ಥರ ರೆಡಿ ಆದೆ. ಆ್ಯಂಡ್ ಸ್ವಾಗತ್ ಅವರು ಕೂಡ ಸಖತ್ತಾಗಿ ರೆಡಿ ಆದರು. ಇದು ಬಂದು ಅವರು ಬರ್ತ್ಡೇ ಡ್ರೆಸ್ಸು. ಪೋಸ್ ಪೋಸ್ ಪೋಸ್. ಬೇಡ ಹಂಗಿತ್ತು, ಹೋದ್ರು ರೊಮ್ಯಾಂಟಿಕ್. ಟ್ರಕ್ಕಿಂಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೋ. ಪುನಃ ಇನ್ನೊಂದು ತಿಗಣೆ ಕಚ್ಚಿ ನೋಡಿ, ಇಲ್ಲಿ ಪುನಃ ಇನ್ನೊಂದು ತಿಗಣೆ ಕಚ್ಚಿ ಬ್ಲಡ್ಡೇ ನಿಲ್ತಾ ಇಲ್ಲ ಫ್ರೆಂಡ್ಸ್. ಅಯ್ಯೋ, ಬರೀ ತಿಗಣೆಯಿಂದ ಕಚ್ಚಿಸ್ಕೊಳ್ಳೋದೇ ಆಗೈತೆ 3 ದಿನದಿಂದ. ಸೊ ನಾವು ಟ್ರಕ್ಕಿಂಗ್ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಎಲ್ಲರೂ ಕಪಲ್ಸು ರೀಲ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಯಾವ್ಯಾವ ಥರ ಸ್ಟೆಪ್ಪು ಅಂತ ನೋಡಿ ಸುಮಾರಾಗಿ ಮಾಡಿದ್ದೀವಿ. ಆ್ಯಂಡ್ ಎಲ್ಲರೂ ಕೂಡ ಡ್ಯಾನ್ಸು, ಫೋಟೋಸು ಎಲ್ಲದರಲ್ಲೂ ಬ್ಯುಸಿಯಾಗಿದ್ವಿ. ಗೇಮ್ಸ್ ಎಲ್ಲ ಆಟಾಡಿ ಕೊನೆಗೆ ಫೈನಲಿ ನಾನ್ ವೆಜ್ ಚೆನ್ನಾಗಿ ತಿಂದು ನೆಕ್ಸ್ಟ್ ಏನಾಯಿತು ನೋಡೋಣ ಬನ್ನಿ. ಕತ್ಲೆ ಇಲ್ಲಿ ಸ್ವಲ್ಪ. ಇವಾಗ ನಾನ್ ವೆಜ್ ಊಟ ಆಯಿತು. ವಾಕ್ ಮಾಡ್ತಾ ಇದ್ದೀವಿ. ಊಟ ಜಾಸ್ತಿ ಆಯಿತು. ಆ್ಯಕ್ಚುಲಿ ನಿಂತಿತ್ತು, ನಿಲ್ಲಕ್ಕೆ ಭಯ, ತಿಗಣೆ ಹತ್ಕೊಬಿಡುತ್ತೆ ಅಂತ. ಏನೂ ಇಲ್ಲ, ಸುಮ್ಮನೆ 2 ಸಲ ರಕ್ತ ಬರೆಸ್ಕೊಂಡಿದ್ದೀನಿ. ಸೊ ನಾಳೆ ಹೇಗಿರುತ್ತೆ ಅಂತ ನೋಡೋಣ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲ ಫ್ರೆಂಡ್ಸ್, ಇವ್ರೊಬ್ರು ಕಚ್ಚಿರ್ಲಿಲ್ಲ. ಬಂದಿದ್ದು 12 ಜನದಲ್ಲಿ ಇವ್ರೊಬ್ರು ತಿಗಣೆ ಕಚ್ಚಿರ್ಲಿಲ್ಲ ಅಂತ ಖುಷಿ ಪಡ್ತಾ ಇದ್ರು. ಕೊನೆಗೆ ಇವ್ರನ್ನು ಬಲಿ ತಕೊಂಡ್ಬಿಡ್ತು ಪಾಪ. ಎಲ್ಲೋ ಇಲ್ಲಿ ಹಂಗಂಗೆ ಹತ್ಬಿಡು ಇರುತ್ತೆ. ನನ್ಗೆ ಎಲ್ಲೆಲ್ಲಿ ಹತ್ತಿದ್ಯೋ. ಮಾರ್ನಿಂಗ್ ಟಿಫನ್ನು ಇಲ್ಲಂತೂ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು, ಪೂರಿ ಮತ್ತು ಕುರ್ಮಾ ಮಾಡಿದ್ರು. ಟಿಫನ್ ಎಲ್ಲನೂ ಮುಗಿಸ್ಕೊಂಡ್ವಿ. ಆ್ಯಂಡ್ ಪೂರಿ ಅಂತೂ ಕಂಟಿನ್ಯೂಸ್ 3 ಡೇಸು ಇತ್ತು. ಸೊ ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಅವ್ರ ಪ್ಲ್ಯಾನು ಅಂತ ಅನಿಸುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವಾಗ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫೋನ್ ತೊಗೊಂಡು ಹೋಗ್ತಾ ಇದ್ದೀವಿ. ರೈನ್ ಕೋಟ್ ಇರೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಇವಾಗ ಟ್ರಕ್ಕಿಂಗ್ ಹೊರಟೋ. ಮಳೆ ಎಲ್ಲ ಅನಿತಿದೆ. ಮೇಲಾಕೊಳ್ಳಿ, ಹೇಳ್ತೀರಾ? ಮಾರ್ನಿಂಗ್ ಈಗ ಟೈಮ್ ಬಂದು 10 o'clock ಆಗಿದೆ. ಈಗ ಜಸ್ಟ್ ನಾವೀಗ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಸಮ್ ಅರೌಂಡ್ ಇಲ್ಲಿಂದ ಒಂದು 1 hour ಆಗುತ್ತೆ. ಒನ್ ಸೈಡ್ ಬೋತ್ ಸೈಡ್ ಹೋಗಿ ಟ್ರಕ್ಕಿಂಗ್ ಹೇಗಿರುತ್ತೆ ಏನು ಅಂತೆಲ್ಲ ವಿಡಿಯೋದಲ್ಲಿ ತೋರಿಸ್ತೀವಿ, ನೋಡಿ. ಫ್ರೆಂಡ್ಸ್, ಇದ್ರದ್ದು ಒಂಥರ ಇರಿಟೇಷನು. ಏನೆಂದರೆ ಇದು ಕವರ್ ಬ್ಯಾಗಡೆ ಥರ ಅಲ್ವಾ, ಸೌಂಡು ಗಿಜಿ ಬಿಜಿ ಅಂತ ಸೌಂಡ್ ಬರುತ್ತೆ. ಸೊ ಫುಲ್ ಪ್ಯಾಕಪ್ ಆಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಕಲರು ಮೈ ಫೇವ್ರೇಟ್ ಯೆಲ್ಲೋ ಕಲರ್ಗೆ ಅಂತ. ಯೆಲ್ಲೋ ಕಲರ್ದು ಕಾಂಪಿಟೇಷನ್ ಜಾಸ್ತಿ ಇತ್ತು. ನಮ್ಮ ಸ್ವಾಗತ ಬಿಡ್ದೇ ಇಸ್ಕೊಟ್ರು. ಯೆಲ್ಲೋ ಕಲರ್ ನಮ್ಮ ಹೆಡ್ಗೆ ಇಷ್ಟ ಅಂತ. ಇದು ಸೀತಾ ಪುಷ್ಪ ಅಂತ. ಇದ್ರ ಹೆಸರು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಇದ್ರ ನೇಮು ಸೀತಾ ಪುಷ್ಪ. ಅಂದರೆ ಸೀತೆ ದೇವಿ ತಾನೆ, ದೇವ್ರ ಮರೆ ಅದು ಫೇವರೇಟ್ ತಾನೆ. ನೋಡಿ ಫ್ರೆಂಡ್ಸ್, ಇದನ್ನ ತಗೊಂಡು ಹೋಗ್ಬೇಕಂತ ಅನ್ಕೊಂಡಿದೀವಿ. ನೋಡ್ಕೊಂಡಿದ್ದಾರೆ, ರೆಕಗ್ನೈಸ್ ಮಾಡಿದ್ದಾರೆ, ಕಿತ್ಕೊಂಡು ಹೋಗ್ಬೇಕು. ಇದೊಳ್ಳೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಸ್ಪಾಟ್ ಕಕ್ಕೊಳ್ಳೋಕೋಸ್ಕರ. ಇದ್ರ ಹೆಸರು ಸೀತಾ ಪುಷ್ಪ ಅಂತ. ನೋಡಿ, ಕಾಣಿಸ್ತಿದ್ಯಾ? ಸುಸ್ತಾಗಿರ್ಬೇಕಲ್ಲ ನಿಂಗೆ. ಹತ್ತು ಪಾನಿಪುರಿ ಎಲ್ಲ ಇವತ್ತು ಗೋಬಿ ಎಲ್ಲ ತಿಂದಿದ್ದೆಲ್ಲ ಕರಗಬೇಕು. ಬಾ ಬಾರೆ, ಏನಾಯ್ತು?
ಇಷ್ಟ ಆಯ್ತಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್? ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಸೂಪರ್ ಅಲ್ಲ? ಫ್ರೆಂಡ್ಸ್, ಅಲ್ಲಿ 2 ನಾಯಿ ಸಾಕಿದ್ದೆ, ಅದಂತೂ ನಮ್ಮನ್ನ ಬಿಟ್ಟೇ ಹೋಗ್ತಿರ್ಲಿಲ್ಲ. ನಮ್ಮ ಜೊತೆನೆ 4 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮೇಲ್ ತನಕ ಬಂತು. ಚಪ್ಪಲಿ ಎರಡು ಆ ಕಡೆ ಒಂದು ಇಲ್ಲಿ ಮಣ್ಣು ತರ ಅಲ್ಲಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಮರಗಳೆಲ್ಲ ಕಡಿದು ಎಸ್ಟೇಟ್ ಮಾಡ್ತಿದ್ದಾರೆ. ಟೀ ಎಸ್ಟೇಟ್ ಅಂತ ಅನಿಸುತ್ತೆ. ಸೊ ನೋಡಿ, ಎಲ್ಲನೂ ಕಡ್ದಾಕಿದ್ದಾರೆ ಮರಗಳೆಲ್ಲನೂ. ಈ ಕಡೆ ಬಂದರೆ ಕಾಫಿ ಅಂದರೆ ನನಗೇನು ವಾವ್ ಅನ್ನಿಸ್ತಿಲ್ಲ, ಬಿಕಾಸ್ ಆ್ಯಕ್ಚುಲಿ ಅದು ಜಿಗಣೆ ನಮಗೆ ಹತ್ತಿದ್ದು. ಸೊ ಅದನ್ನು ಕಡ್ಡಿ ಮೇಲೆ ಇಟ್ಕೊಂಡು ಅದು ಯಾವ ಥರ ಮೂಮೆಂಟ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮೂಮೆಂಟ್ ಆಗ್ತಿದೆ ಅಂತ. ಫ್ರೆಂಡ್ಸ್, ಯಾವ ಥರ ಇದ್ದೀವಿ ಅಂತ, ಮೇಲೆ ಫುಲ್ಲು ಟ್ರಕ್ಕಿಂಗ್ ಮಾಡ್ಕೊಂಡು ಮೇಲೆ ಬಂದಿದ್ದೀವಿ ಫುಲ್ಲು. ನಾಯಿ ಮಾತ್ರ ನಮಗೆ ಆಗ್ತಾರೆ ಫ್ರೆಂಡ್ಸ್, ನಿಜವಾಗ್ಲೂ ತಲೆ ಸ್ಕಿರ್ ಅಂತಿದೆ. ಬಟ್ ನಾಯಿ ಮಾತ್ರ ಬಂದಿದೆ. ಮೇಲ್ಗಡೆಯಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಒಂದು 3 ರಿಂದ 4 ಕಿಲೋಮೀಟ್ರ್ ಬರ್ತೀವಿ ಫ್ರೆಂಡ್ಸ್. ಒಂದು ನಿಮಿಷ, ನನ್ಗೆ ಏಟಾಯ್ತೈತೆ, ಅದು ಕೇಟಾಯ್ತು. ವಾ ದೇವ್ರೆ, ಮೊದಲು ಇಲ್ಲಿಂದ ತೆಗಿದ್ನ ಫೋಟೋ ತೆಗೆದು. ಫ್ರೆಂಡ್ಸ್ ನೋಡಿ, ಕೈಗೆ ಕಚ್ಬಿಟ್ಟು ಅದು ಹೆಂಗೆ ಅಂದರೆ ಗಿಡಗಳು ಇಟ್ಕೊಂಡು ಟ್ರಕ್ಕಿಂಗ್ ಮಾಡ್ತಾ ಇದ್ವಿ. ಎಷ್ಟು ಹೈಟ್ ಇದೆ. ಸೊ ಬರೀ ಜಿಗಣೆಗಳು ಕಾಟ ಫ್ರೆಂಡ್ಸ್. ಒಂದು 10-15 ನನಗೆ ಅಟ್ಯಾಕ್ ಮಾಡಿಬಿಟ್ಟೈತೆ. ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ ಡೆಸ್ಟಿನಿಗೆ. ಹೆಂಗಿತ್ತು ಅಂದರೆ ವೆದರು ಮೇಲಿಂದ ಅಂತೂ ಸಖತ್ತಾಗಿತ್ತು. ಅಲ್ಲಿ ಫಾಗ್ ಕ್ರಿಯೇಟ್ ಆಗುತ್ತಂತೆ. ಬಟ್ ನಾವು ಬಂದಿದ್ದು 11 ಗಂಟೆ ಆಗಿದ್ದರಿಂದ ಅಲ್ಲಿ ಮೇಲೆ ಹತ್ತೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಹಾಗಾಗಿ ಫಾಗ್ ಏನು ಕ್ರಿಯೇಟ್ ಆಗ್ತಿರ್ಲಿಲ್ಲ. ಜಾಸ್ತಿ ಏನು ಮಳೆ ಏನಿಲ್ಲ ಆ ಥರ ಈ ವರ್ಷ. ಹಾಗಾಗಿ ಸಖತ್ತಾಗಿತ್ತು ಮೇಲಿಂದ ವ್ಯೂ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಹಾಗೆ ಸ್ಲೋ ಮೋಷನಲ್ಲಿ ಫುಲ್ಲು ಮೇಲಿಂದ ನೋಡಿದ್ರೆ ಬೆಟ್ಟ ಗುಡ್ಡಗಳು, ಗ್ರೀನ್ರಿ, ಬಂಡೆಗಳು, ಅಲ್ಲಿ ನಡುವೆ ಕೋಟ್ಯಾಂತರ ಜಿಗಣೆಗಳು. ಹೇಗಿತ್ತು ಅಂದರೆ ನಿಜವಾಗ್ಲೂ ಅಲ್ಲೇ ಇರಬೇಕು ಅಂತ ಅನಿಸ್ತಿತ್ತು. ಆ ಥರ ಇದೆ ವೆದರು. ಬಟ್ ಅಲ್ಲಿರೋರಿಗೆ ಅದೆಲ್ಲ ನಾರ್ಮಲ್ಲು. ಬಟ್ ನಾವು ರೇರ್ಲಿ ಬರೋದ್ರಿಂದ ವಾವ್, ಇದ್ದರೆ ಈ ಥರ ಇರಬೇಕು ಅಂತ ಅನಿಸುತ್ತೆ. ಅಲ್ಲಿ ಏನಾದ್ರು ಪಕ್ಷಿ ಇರ್ಬೋದಾ, ಪ್ರಾಣಿಗಳಿರ್ಬೋದಾ ಅಂತ ತುಂಬಾ ಭಯ ಆಗಿತ್ತು. ಬಟ್ ಅಲ್ಲಿ ಏನೂ ಇಲ್ಲ, ತುಂಬ ಕಾಡು ಥರನೇ ಇದೆ. ಬಟ್ ಯಾವುದೇ ಪ್ರಾಣಿಗಳೇನಿಲ್ಲ. ಹುಡುಕೊಂಡ್ರೆ ಮೇ ಬಿ ನವಿಲುಗಳು ಸಿಗ್ಬೋದು. ಅದು ಬಿಟ್ಟರೆ ಹಾವುಗಳು ಈ ಥರ ಇರ್ಬೋದು. ಇನ್ನು ಬೇರೆ ಥರ ಯಾವುದೇ ನಾನ್ ವೆಜ್ ಪ್ರಾಣಿಗಳು ಅಥವಾ ಕಾಡು ಪ್ರಾಣಿಗಳು, ಸಸ್ಯಾಹಾರಿ ಪ್ರಾಣಿಗಳು ಯಾವುದೇ ಥರ ಇರಲಿಲ್ಲ. ಮೇಲೆ ಹೋಗ್ತಾ ನಮಗೆ ಬಾವಿಗಳಲ್ಲಿ ನೀರು ಸಿಗ್ತಾ ಇತ್ತು ಕುಡಿಯೋದಕ್ಕೆ. ಗೈಸ್, ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ಫಾಗ್ ಹೆಂಗೆ ಕಾಣ್ತಿದೆ ಅಲ್ಲಿ, ನಿಯರ್ ಟು ಹತ್ತಿರ ಇದೆ ನನಗೆ ಕಾಣ್ತಿದೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದಕ್ಕೂ ಒಳ್ಳೆ ಇದಾಯಿತು, ಬೆನಿಫಿಟ್ ಆಯಿತು. ಒಳ್ಳೆ ವ್ಯೂ ಸಿಕ್ತು ನಮಗೆ. ಒಳ್ಳೆ ಸಖತ್ತಾಗಿದೆ ವ್ಯೂ ಮಾತ್ರ. ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಫಾಗ್. ಒಂದು ಸ್ವಲ್ಪ ಏನೋ ಫಾಗೇ ಕೈಗೆ ಸಿಗುತ್ತೆ ಅನ್ನೋ ಫೀಲ್ ಆಗ್ತಾಯಿದೆ. ನನಗಂತೂ ಇನ್ಸ್ಟಾಗ್ರಾಮ್ಗೆ ಸ್ಲೋ ಮೋಷನ್ ವೀಡಿಯೋ ಬೇಕಿತ್ತು. ಮೇಲಿಂದ ಫುಲ್ಲು ಕೆಳಗಡೆ ಅಲ್ಲಿ ಏನೇನಿದೆ ಎಲ್ಲ ಕಾಣೋ ಥರ. ಸೊ ವೀಡಿಯೋ ಮಾಡಿಸ್ಕೊಂಡೆ. ಇದು ಗೊಬ್ಬರದುಳ ಮುಟ್ರ ತಕ್ಷಣ ಮುಟ್ರ ಮುಣಿ ಹಂಗೆ ಮುದ್ರಕೋತ ನೋಡಿ. ಅದು ಸೌಂಡ್ ನೋಡು. ಮಾಡ ತೆಗಿಯೋದು ನೀನು ಒಂದ್ಸಲ ಇದಾದ್ರೂ ಮುಗಿಸ್ಕೊಂಡ್ಬಿಡು. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಗುಡು 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 ಅಂತ ಬಾಲ್ ಥರ ಓಡಾಡ್ತಿದೆ ಇಲ್ಲಿ. ಏನು ಮಾಡಲ್ಲ ಅದಕ್ಕೆ ಪಾಪ, ಸುಮ್ಮನೆ ಆಟ ಆಡಿಸ್ತಾ ಇದ್ದೀನಿ. ನೋಡಿ, ಮರಗಳೆಲ್ಲ ಕಡ್ದಾಕಿದ್ದಾರೆ. ಬಿಕಾಸ್ ಆಫ್ ಇಲ್ಲಿ ಕಾಫಿ ಎಸ್ಟೇಟ್ ಮಾಡೋದಕ್ಕಂತೆ. ಕಾಫಿ ಎಸ್ಟೇಟ್ ಮಾಡೋದಕ್ಕೆ ಎಲ್ಲ ನೋಡಿ ಮರಗಳೆಲ್ಲ ಕಡ್ದ್ಬಿಟ್ಟು ರೋಡ್ ಮಾಡಿದ್ದಾರೆ. ಟ್ರಕ್ಕಿಂಗ್ ಆಯಿತು, ವಂಡರ್ಫುಲ್ ಟ್ರಕ್ಕಿಂಗು, ಸಖತ್ತಾಗಿತ್ತು. ಜಿಗ್ನೆಗಳ ಕಾಟ ಅಂತೂ ಯಪ್ಪ ದೇವ್ರೆ. ನಮ್ಮ ಜೊತೆ ನಮ್ಮ ನಾಯಿನೂ ಬಂದಿತ್ತು. ಅದಕ್ಕಂತೂ ಜಿಗ್ನೆ ಕಾಲಲ್ಲಿ ಅಂಟ್ಕೊಂಡ್ಬಿಟ್ಟು ಅದೆಷ್ಟೆಷ್ಟು ರಕ್ತ ಕೊಡ್ತಿದ್ದಾವೋ. ಒಳ್ಳೆ ಬೇಟೆ ಮಾಡಿದ್ದೇವೆ ಅಂತಲೇ ಹೇಳ್ಬೋದು ಜಿಗ್ನೆ. ನಮ್ಮ ಸ್ವಾಗತ ಅಂತೂ 3 ಸಲ ಬಿದ್ರು ಫ್ರೆಂಡ್ಸ್. ಒಂದ್ಸಲ ಅದು ಮೂರನೇ ಸಲ ಮುಕ್ತಾಯ. ಮೇಯ್ನು ಇಳಿತೀವಲ್ಲ ಈ ಥರ ಪಾಯಿಂಟು, ಅಲ್ಲಿ ಬಿದ್ದರು. ಅವ್ರು ಬಿದ್ದಿದ್ದ ಫೋರ್ಸ್ಗೆ ನನಗೆ ಒದ್ರು. ಸೊ ನಾನು ಕೂಡ ಸೈಜ್ಗಳ ಮೇಲೆ ಬಿದ್ದು
ಬ್ಯಾಕ್ ಸೈಡ್ ಎಲ್ಲ ಫುಲ್ಲು ಏಟಾಗ್ಬಿಟ್ಟಿದೆ. ಡಮಾರ್ ಹಂಗೆಲ್ಲ ಹೇಳ್ತಾರೆ. ಬ್ಯಾಕ್ ಸೈಡ್ ಎಲ್ಲ ಫುಲ್ ಪೇಯ್ನ್ ಆಗ್ತಿದೆ. ಹೆಂಗೆ ಬಿದ್ದೆ ಅಂದರೆ ಅವರು ವಿದ್ಯುತ್ ಫೋರ್ಸ್ಗೆ ಜುಡಿಯೋದು ಚಪ್ಪಲ್ ಹಾಕ ಬಂದಿದ್ದಾರೆ ಫ್ರೆಂಡ್ಸ್. ತೋರಿಸ್ತೀನಿ ನೋಡಿ. ಚಪ್ಪಲಿ ಏನ್ ಮಾಡ್ಲಿ, ಜಾರ್ತವೆ, ಏನು ಇದು ಮಾಡಕ್ಕೆ ಸ್ವಿಂಗ್ ಆಗುತ್ತೆ, ಜಾರುತ್ತೆ. 3 ಸಲ ಬಿದ್ದಿದ್ದಾರೆ. ನೋಡೆ ನಾನು ನೀನ್ ಶೂ ತತ್ತೀನಿ ಅಂತ ಅಂದೆ, ನೀನ್ ಏನಂದೆ ಬೇಡ ವೈಟ್ ಶೂ ಹಾಕೊಂಬ ಮ್ಯಾಚಿಂಗ್ ಬೇಕು ಅಂದೆ. ನಾನು ನಾರ್ಮಲ್ ಶೂ ಹಾಕೊಂಬಂದೆ. ಚೆನ್ನಾಗಿರೋ ಶೂ ಹಾಕೊಂಬತ್ತಿದೆ. ಟ್ರಕ್ಕಿಂಗ್ಗೆ ಸರಿ ಹೋಗಲ್ಲ, ಸ್ಪೋರ್ಟ್ಸ್ ಶೂ ಬರುತ್ತೆ, ಅದನ್ನ ತಂದ್ರೆ ಅದು ಒಂಥರ. ಸೊ ಇವ್ರ ಚಪ್ಪಲಿ, ನಾನು ಚಪ್ಪಲಿನೇ ಹಾಕಿರೋದು. ಯಾರೂ ಬಿದ್ದಿಲ್ಲ ಫ್ರೆಂಡ್ಸ್, ಇವರೊಬ್ಬರೇ 3 ಸಲ ಬಿದ್ದೆ. ನೋಡಿ ಗಾಯ ಆಯ್ತು, ಇಲ್ಲೊಂದು ಗಾಯ ಆಯ್ತು, ಇಲ್ಲೊಂದು ಗಾಯ ಆಯ್ತು, 2 ಗಾಯ ಆಯ್ತು, ಮತ್ತೆ ಕುಂಡಿ ನೋವು ಬಂತು. ಫ್ರೆಂಡ್ಸ್ ಟ್ರಕ್ಕಿಂಗ್ ಎಲ್ಲ ಮುಗೀತು. ಸ್ವಾಗತ ಅವರು ಎದ್ದು ಬಿದ್ದಿದ್ದೆಲ್ಲ ಆಯಿತು, ಬ್ಲಡ್ ಬರೆಸ್ಕೊಂಡಿದ್ದಾಯಿತು, ಜಿಗ್ಣೆಗಳಿಗೆ ಆಹಾರ ಆಗಿದ್ದಾಯಿತು. ಸೊ ಎಲ್ಲ ಮುಗಿಸಿ ನಾವೇ ಲಾಸ್ಟ್ ಹೋಗ್ತಾ ಇದ್ದಿದ್ದು. ಏಕೆಂದರೆ ಇವರು ಎದ್ದು ಬಿದ್ದು ಇವ್ರನ್ನ ಕರ್ಕೊಂಡು ಹೋಗುವಷ್ಟರಲ್ಲಿ ಸಾಕಾಗಿತ್ತು. ನಮ್ಮದು ಸಖತ್ತಾಗಿತ್ತು ಅಡ್ವೆಂಚರು ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ವಿಡಿಯೋದಲ್ಲಿ. ಅವ್ರು ಅಪೋಸಿಟ್ ಕೇಳ್ತಾ ಇದ್ರು ಹೇಗಿತ್ತು ಏನು ಅಂತ. ಇಬ್ಬರು ಕೂಡ ಫುಲ್ಲು ಸುಸ್ತು ಅಂದರೆ ಸುಸ್ತಾಗ್ಬಿಟ್ಟಿದ್ವಿ, ಸಿಕ್ಕಾಬಟ್ಟೆ ಸುಸ್ತಾಗಿತ್ತು. ಮಳೆಲು ಫ್ರೆಂಡ್ಸ್ ಟ್ರಕ್ಕಿಂಗ್ ಎಲ್ಲ ಮುಗೀತು. ಸೊ ಬಂದ್ವಿ, ನಿಂತಲ್ಲೇ ನಿಂತ್ಕೊಳ್ಳೋಕ್ಕೂ ಭಯ, ಈ ಥರ ಕದಂತ ಮಾಡ್ತಾಯಿದ್ದೀವಿ. ಸೊ ನಮ್ಮ ಸ್ವಾಗತ ಅವ್ರಿಗೆ ಸೀತಾ ಪುಷ್ಪ ಇಷ್ಟ ಆಗ್ಬಿಟ್ಟಿದೆ. ಅದು ಏನು, ಅದಕ್ಕೆ ಏನಂತ, ಏನು ಫೇಮಸ್ ಅದು ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಥರ ಸೀತಾ ಪುಷ್ಪ, ಅದು ಹೊಬ್ಬುತ್ತಂತೆ. ನಾಳೆ ಸಂಜೆ ಬರ್ತಾ ಇನ್ನೊಂದ್ಸಲ ಕಿತ್ಕೊಂಡು ಹೋಗೋಣ. ತೋರಿಸಿ ಏನು ಫೇಮಸ್ ಇದು ಸೀತಾ ಪುಷ್ಪ? ಸುಮ್ಮನೆ ಹೂ, ಅದು ಹೂ ಥರ ಹೂ, ಇದು ಥರ ಲೆಂತಿ ಹೂ ಬರ್ತದೆ. ಕಮೆಂಟ್ ಮಾಡಿ ಎಂತಕ್ಕೆ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡೋದು ಎಲ್ಲ ಸಖತ್ತಾಗಿದೆ. ಸೊ ಅದೇನು ಹೆಂಗೆ ನೆಡೋದು ಅಂದರೆ ಅದಕ್ಕೂ ಟೆಕ್ನಿಕ್ ಇದೆಯಂತೆ, ಯಾವ್ಯಾವ ಥರ ನೆಡೋದು ಅಂತ. ಸೊ ನೋಡಬೇಕು ಫ್ರೆಂಡ್ಸ್ ಯಾವ ಥರ ನೆಡೋದು ಅಂತ. ಫ್ರೆಂಡ್ಸ್ ನಾವು ಉಳ್ಕೊಂಡಿರೋದು ಎಲ್ಲಿ ಅಂತ ಕೇಳ್ತಿದ್ರಲ್ಲ, ನೋಡಿ ನೇಚರ್. ನಾವು ಉಳ್ಕೊಂಡಿರೋದು ಹೋಮ್ ಸ್ಟೇ ಬಂದು ನೇಚರ್ ಕಂಟ್ರಿ ಅಂತ ನೋಡಿ. ಇದು ಬರೋದು ವಿರಾಜಪೇಟೆಯಿಂದ ಒಳಗಡೆ ಬರುತ್ತೆ, ಬಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಖತ್ತಾಗಿದೆ. ಅಮೌಂಟ್ ಎಲ್ಲ ಎಷ್ಟೆಷ್ಟಾಯಿತು ಅಂದರೆ ಪರ್ ಡೇ 2000. ಎಕ್ಸ್ಟ್ರಾ ನಾವು ಸೈಡ್ಸ್ ಏನಾದರೂ ಬೇಕಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು. ಎಲ್ಲರೂ ಹೋಗ್ತಿದ್ದಾರೆ ನೋಡಿ. ಇದಂತೂ ನೋಡಿ, 2 ಡಾಗ್ ಅಂತೂ ನಾವು ಫುಲ್ಲು ತುದಿಗೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ತುದಿಗೆ ಹೋಗಿದ್ವಿ. ಸಖತ್ತಾಗಿತ್ತು ಮಾತ್ರ, ವೈಬು ಮಾತ್ರ. ನಮ್ಮ ಅಕ್ಕ ಮಾತ್ರ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ದಾಳೆ ಅಂತಲೇ ಹೇಳ್ಬೋದು. ಅಲ್ಲಿ ಚೇಪೆಕಾಯಿ ಕುಳ್ಕೊಟ್ರು, ಮೀನ್ಸ್ ಸೀಬೆಕಾಯಿ. ನಾನು ಹಣ್ಣು ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ಸ್ವಾಗತಕ್ಕೆ ಕಾಯಿನ ಇಸ್ಕೊಟ್ರು. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ, ಬನ್ನಿ ಹೋಗೋಣ. ಇವಾಗ ಮನೆಗೆ ಹೋಗೋಕೆ ರೆಡಿ ಆದ್ವಿ. ಸೊ ಇವಾಗ ಟೀ ಎಸ್ಟೇಟ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡು ಮನೆ ಕಡೆ ಹೋದ್ವಿ. ನಾನು ಸ್ವಾಗತ ಕೂಡ ಮ್ಯಾಚ್ ಮಾಡಿದ್ದೀವಿ. ನಾನು ಕೇಳ್ತೀಯ ರಿಮೈಂಡರ್, ನಿನಗಿಂತ ನೆನಪಿನ ಶಕ್ತಿ ನನಗೆ ಜಾಸ್ತಿ ಇದೆ, ಯು ನೋ ಇಟ್. ಬೈ ನೋಡಿ ಫ್ರೆಂಡ್ಸ್, ನಮ್ಮ ಸ್ವಾಗತ ಅವರು ಶೂ ಹಾಕೊಳ್ತಾ ಇದ್ದಾರೆ. ಯಾಕೆಂದರೆ ನಾನು ಫೋಟೋ ತಗೊಂಡು ಬನ್ನಿ, ಯಾಕೆಂದರೆ ಅಲ್ಲಿ ಟೀ ಎಸ್ಟೇಟ್ ಅದರ ಮಿಸ್ ಆಗಿ ಮಳೆ ಬಂದರೆ, ಟೀ ಎಸ್ಟೇಟ್ ಹತ್ರ ಮಳೆ ಬಂದರೆ ತಗೊಳಕ್ಕಾಗಲ್ಲ ಅಂತ ಸೀತಾ ಪುಷ್ಪ ಫುಲ್ ಪ್ಯಾಕಿಂಗ್ ಮಾಡಿದ್ದೀವಿ. ಟೈಮ್ ಬಂದು 1:15 ಸೊ ಲಾಗೌಟ್ ಆಗ್ತಾ ಇದ್ದೀವಿ. ಇವಾಗ ಊಟನ ಇಲ್ಲೇ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಪೇಡ್ ಕೊಡ್ತೀವಿ ಅಂತ ಹೇಳಿ. ಫ್ರೆಂಡ್ಸ್ ಇವ್ರು ಬೈತವ್ರೆ ನನಗೆ. ಇಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡೆ, ಯೂಟ್ಯೂಬ್ಗೆಲ್ಲ ಮಾಡಿಸ್ಕೊಂಡು ಇವಾಗ ಹೊರಟ್ವಿ. ಏನು ಮಾಡೋಕ್ಕೆ ಹೇಳಿದ್ದಾರೆ ಗೊತ್ತಿಲ್ಲ. ನಾನ್ ವೆಜ್ ಮಾಡೋಕ್ಕೆ ಹೇಳಿಲ್ವಂತೆ, ವೆಜ್ ಮಾಡೋಕ್ಕೆ ಹೇಳಿದಾರಂತೆ. ಬಿಕಾಸ್ ನಾವೆಲ್ಲೋ ಟೆಂಪಲ್ಗೆ ಹೋಗೋ ಇದಿದೆ. ಅವರು ನನ್ನ ಹತ್ರ ಮನಸ್ಕೊಂಡು ಹೋಯ್ತವ್ರೆ ಫ್ರೆಂಡ್ಸ್. ಯಾಕೆ ಮನಸ್ಕೊಂಡವ್ರೆ? ನಾನು ಯಾಕೆ ಮುನ್ಸ್ಕೊಳ್ಳಿ? ನನ್ನ ಗಂಡ ಹಿಂಗೆ ಫ್ರೆಂಡ್ಸ್ ಮನಸ್ಕೊತಿರ್ತಾರೆ. ಏನೋ ಮಾತಾಡ್ತಿದ್ದಲ್ಲ, ಮನಸ್ಕೊಂಡವ್ರೆ ಫ್ರೆಂಡ್ಸ್. ಮನಸ್ಕೋತಾರೆ, ನಾವೇನು ಮಾಡೋಕ್ಕಾಗಲ್ಲ. ಮನಸ್ಕೋತೀನಿ. ನಿನ್ಗೆ ಏನಾಗಬೇಕು ಆತಾನೆ, ನೀನು ಹೇಳೋ ಆ ಲೆಕ್ಕಾಚಾರನೇ ಹೇಳ್ತೀಯ. ನನ್ನ ಇಲ್ಲೇ ಬಿಟ್ಟೋದ್ರು ಮನಸ್ಕೊಂಡು. ಸೊ ನನ್ನ ಕರ್ಕೊಂಡು ಹೋಗಕ್ಕೆ ಅವ್ರು ಬರಬೇಕು, ಬರತಂಗ ನಾನು ಹೋಗಲ್ಲ. ಫ್ರೆಂಡ್ಸ್ ವಿರಾಜಪೇಟೆಗೆ ಬಾಯ್ ಹೇಳಿ ನಾವೆಲ್ಲ ಹೊರಟ್ವಿ. ಇನ್ನು ಯಾವಾಗ ಬರೋಕ್ಕಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬಾಯ್ ವಿರಾಜಪೇಟೆ. ಆ್ಯಂಡ್ ವಂಡರ್ಫುಲ್ ಮೆಮೊರೀಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ವಿರಾಜಪೇಟೆಗೆ ಬಾಯ್ ಹೇಳ್ತಾ. ಅದು ಇಲ್ಲಿಗೆ ಜಿಗಣೆ ಹಾಕ್ಬಿಟ್ಟೈತೆ.
ಸೊ ಅದು ನಿಲ್ತಾನೆ ಇಲ್ಲ ಬ್ಲಡ್ಡು. ಎಷ್ಟು ಟಿಶ್ಯೂ ಹಾಕಿದ್ರು ರೆಡ್ ಆಗುತ್ತೆ ಅಂತ ಇದೇ ಥರ ಇಟ್ಕೊಂಡಿದ್ದೀನಿ. ಸೊ ಫುಲ್ಲು ರೆಡಿಯಾಗಿ ಸ್ವಾಗತ ಅವ್ರನ್ನ ಈ ಸೈಡ್ ಕರ್ಕೊಬಂದೆ. ಬ್ಯಾಕ್ಗ್ರೌಂಡ್ ಅಂತೂ ಸಖತ್ತಾಗಿತ್ತು, ವೆದರ್ ಅಂತೂ ತುಂಬ ಚೆನ್ನಾಗಿತ್ತು, ವಿಡಿಯೋ ಮಾಡಿಸ್ಕೊಳ್ಳೋಣ ಅಂತ. ಸೊ ಫ್ರೆಂಡ್ಸ್, ಫೈನಲಿ ಟ್ರಿಪ್ಪೆಲ್ಲ ಮುಗಿಸಿ ಒಳ್ಳೊಳ್ಳೆ ಫೋಟೋಸು, ಒಳ್ಳೆ ಟ್ರಿಪ್ಪು ಮೆಮೊರೀಸ್ ಎಲ್ಲ ತಗೊಂಡು ನಾವು ನಮ್ಮ ಸೈಡ್ ಬಂದ್ವಿ. ಸೊ ಹುಣಸೂರಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವು ವೆಯ್ಟ್ ಮಾಡಿ ನಮ್ಮ ಸಾಲಿಗ್ರಾಮ ಬಸ್ ಹತ್ತಿ. ಸೊ ಅಲ್ಲಿ ಬಸ್ಸಲ್ಲಿ ಜಾಸ್ತಿ ಜನ ಏನಿರಲಿಲ್ಲ. ಓಕೆ. ಸೊ 8:45ಗೆ ಸಾಲಿಗ್ರಾಮ ತಲುಪಿದ್ವಿ. ಫ್ರೆಂಡ್ಸ್, ಸಾಲಿಗ್ರಾಮಕ್ಕೆ ಬಂದ್ವಿ. ಸೊ ನಮ್ಮ ಅಕ್ಕಂಗೆ ಇಷ್ಟ ಅಂತ ಅಂದ್ಬಿಟ್ಟು ಕಬಾಬ್ ತಗೊಳ್ತಾ ಇದ್ದೀವಿ. ಇಷ್ಟ ಅಂತ ಹೇಳ್ಬಿಟ್ಟು ಕಬಾಬ್ ತಗೊಳ್ತಾ ಇದ್ದೀವಿ. ಸೊ ಆಟೋ ನೋಡಿದ್ವಿ, ಆಟೋ ಸಿಕ್ತು ಫ್ರೆಂಡ್ಸ್. ಆಟೋ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕಬಾಬ್ ತಗೊಂಡು ಮನೆಗೆ ಹೋಗಿ ಮನೇಲಿ ಅಡುಗೆ ಮಾಡಿದ್ದಾರೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮನಿಕೊಳ್ಳೋದು, ಏನೇನೆಲ್ಲ ಆಗುತ್ತೆ ಅಂತ ಇವತ್ತು ಓಡಿಸಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಫ್ರೆಂಡ್ಸ್, ಆಟೋ ಸಿಗುತ್ತೋ ಸಿಗಲ್ವೋ ಅನ್ನೋ ಡೌಟು. ಅಲ್ಲಿ ಬಂದ್ವಿ. ಆ್ಯಕ್ಚುಲಿ ಆಟೋ ಸಿಗಲ್ಲ ಇಷ್ಟೊತ್ತಲ್ಲಿ. ನಮ್ಮ ಅಕ್ಕನೂ ನಮ್ಮ ಅಪ್ಪಾಜಿನೂ ಬರೋಕ್ಕೆ ಹೇಳೋಣ, 2 ಬೈಕಲ್ಲಿ ಹೋಗೋಣ ಅಂತ. ಬಟ್ ಆಟೋ ಹೇಗೋ ಸಿಕ್ತು, ಗಾಡ್ ಗ್ರೇಸು. ಆ್ಯಂಡ್ ಅಲ್ಲಿಂದ ಆಟೋ ಮಾಡ್ಕೊಂಡು ಹೊರಟ್ವಿ. ಆ್ಯಂಡ್ ನಾವು ಅಲ್ಲೂ ಕಬಾಬು ತಿಂದ್ವಿ. ಫ್ರೆಂಡ್ಸ್, ಕೊನೆಗೆ ಆಟೋ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ನಮ್ಮ ಅಕ್ಕ ಕೃತಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ಲು, ಎಕ್ಸಾಮ್ ಇದೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ವಿರಾಜಪೇಟೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.